ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ನಲ್ಲಿ ಬರುವಂತಹ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಸಬ್ಜೆಕ್ಟ್ನಲ್ಲಿ ಬರುವಂತಹ MCQ ಬಗ್ಗೆ ನೋಡೋಣ. ಮೊದಲನೇ ಟಾಪಿಕ್ ಮ್ಯೂಚುವಲ್ ಫಂಡ್ ಬಗ್ಗೆ ನೋಡೋಣ. ಸೊ ಮ್ಯೂಚುವಲ್ ಫಂಡ್ ಮೇಲೆ ಕೇಳುವಂತಹ ಪ್ರಶ್ನೆಗಳು ಯಾವುದಂದ್ರೆ, ಮೊದಲನೇ ಪ್ರಶ್ನೆ, ದ ಫಸ್ಟ್ ಪ್ಲೇಯರ್ ಇನ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ಭಾರತ ದೇಶದಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಆಟವಾಡಿದಂತಹ ಮೊದಲನೇ ಕಂಪನಿ ಯಾವುದು? UTI ಮ್ಯೂಚುವಲ್ ಫಂಡ್, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ, ಗೌರ್ಮೆಂಟ್ ಆರ್ಗನೈಸೇಷನ್ ಇದು. ಸೊ UTI ಮ್ಯೂಚುವಲ್ ಫಂಡ್ ಮೊಟ್ಟ ಮೊದಲ ಭಾರತದ ಮ್ಯೂಚುವಲ್ ಫಂಡ್. ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ UTI ಮ್ಯೂಚುವಲ್ ಫಂಡ್, ಯಾವಾಗ ಮ್ಯೂಚುವಲ್ ಫಂಡ್ UTI ಅಂದ್ರೆ ಸ್ಥಾಪನೆ ಆಗಿದ್ದು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ 1963. ಕೆಲಸ ಪ್ರಾರಂಭಿಸಿದ್ದು ನೆಕ್ಸ್ಟ್ ಇಯರ್ 1964, ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 1963. ಥರ್ಡ್ ಕ್ವಶನ್, ಹೂ ಎಸ್ಟಾಬ್ಲಿಷ್ಡ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ಸ್ಥಾಪನೆ ಮಾಡಿದವರು ಯಾರು? ಸ್ಪಾನ್ಸರ್. ಸೊ ಸ್ಪಾನ್ಸರ್ ಏನಿದೆ ಇದು ಮ್ಯೂಚುವಲ್ ಫಂಡ್ ಅನ್ನ ಭಾರತದಲ್ಲಿ ತಂದವರು. ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಆಫ್ ಎ ಯೂನಿಟ್ ಇನ್ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಒಂದು ವ್ಯಾಲ್ಯೂಗೆ ಏನಂತ ಕರಿತೀವಿ? ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಯೂನಿಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಅಮೌಂಟ್ ನ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಹೇಗೆ ಶೇರ್ಸ್ ನಲ್ಲಿ ಫೇಸ್ ವ್ಯಾಲ್ಯೂ, ಪ್ರೀಮಿಯಂ ವ್ಯಾಲ್ಯೂ, ಡಿಸ್ಕೌಂಟ್ ವ್ಯಾಲ್ಯೂ, ಸೊ ಈ ರೀತಿ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ. ಅದೇ ರೀತಿ ಮ್ಯೂಚುವಲ್ ಫಂಡ್ ನಲ್ಲಿ ವ್ಯಾಲ್ಯೂ ಏನಂತ ಕರೀತಾರೆ? ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರೀತಾರೆ. ಹೂ ರೆಗ್ಯುಲೇಟ್ಸ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇನ್ ಇಂಡಿಯಾ. ಸೊ ಮ್ಯೂಚುವಲ್ ಫಂಡ್ ನ ನಮ್ಮ ದೇಶದಲ್ಲಿ ನಿಯಂತ್ರಿಸೋರು ಯಾರು? ಕಂಟ್ರೋಲ್ ಮಾಡೋದು ಯಾರ ಅಂಡರ್ ಇದೆ? ಸೊ ಸೆಬಿ. ಸೇಮ್ ಶೇರ್ ಮಾರ್ಕೆಟ್ ನ ಹೇಗೆ ಸೆಬಿ ಕಂಟ್ರೋಲ್ ಮಾಡುತ್ತೆ, ಹಾಗೆ ಮ್ಯೂಚುವಲ್ ಫಂಡ್ ನ ಕೂಡ ಸೆಬಿ ಕಂಟ್ರೋಲ್ ನಲ್ಲೇ ಕೊಡಲಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫ್ಯೂಚರ್ ಆಫ್ ಮ್ಯೂಚುವಲ್ ಫಂಡ್. ಕೆಳಗಿನವುಗಳಲ್ಲಿ ಯಾವುದು ಮ್ಯೂಚುವಲ್ ಫಂಡ್ ನ ಲಕ್ಷಣ? ಡೈವರ್ಸಿಫಿಕೇಶನ್. ಡೈವರ್ಸಿಫಿಕೇಶನ್ ಏನಿದೆ ಇದು ಮ್ಯೂಚುವಲ್ ಫಂಡ್ ನ ಲಕ್ಷಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಮ್ಯೂಚುವಲ್ ಫಂಡ್ ಲಿಮಿಟೇಷನ್. ಯಾವುದು ಇದರಲ್ಲಿ ಮಿತಿಯಾಗಿದೆ? ಮ್ಯೂಚುವಲ್ ಫಂಡ್ ನ ಮಿತಿ ಯಾವುದು? ಪ್ರೊಫೆಷನಲ್ ಮೇಂಟೆನೆನ್ಸ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ಗವರ್ನ್ಸ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ಸೊ ಯಾರು ಮ್ಯೂಚುವಲ್ ಫಂಡ್ ನ ಆಕ್ಟ್ ನ ರಚಿಸ್ತಾರೆ ಮತ್ತು ಗವರ್ನ್ ಮಾಡ್ತಾರೆ? ಸೆಬಿ ರೂಲ್ 1996 ಪ್ರಕಾರ ಮ್ಯೂಚುವಲ್ ಫಂಡ್ ನ ನಿಯಂತ್ರಿಸಲಾಗುತ್ತೆ. ಹೂ ಇಸ್ ದ ಪರ್ಸನ್ ಸೆಟ್ ಅಪ್ ದ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ನ ಸೆಟಪ್ ಮಾಡೋರು ಯಾರು? ಸ್ಪಾನ್ಸರ್ಸ್ ಅಂತ ಕರೀತಾರೆ. ಹೇಗೆ ಶೇರ್ ಗಳನ್ನ ಬೈ ಮಾಡೋರು ಸೆಲ್ ಮಾಡೋರಿಗೆ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ, ಬ್ಯಾಂಕ್ ಗಳನ್ನ ನಡೆಸೋರಿಗೆ ಬ್ಯಾಂಕರ್ಸ್ ಅಂತ ಕರೀತಾರೆ. ಅದೇ ರೀತಿ ಮ್ಯೂಚುವಲ್ ಫಂಡ್ ನ ನಡೆಸೋರಿಗೆ, ನಿಯಂತ್ರಿಸೋರಿಗೆ ಸ್ಪಾನ್ಸರ್ಸ್ ಅಂತ ಕರೀತಾರೆ. ಫೈಂಡ್ ಔಟ್ ಹೌ ಮಚ್ ಟ್ಯಾಕ್ಸ್ ದ ಇನ್ವೆಸ್ಟರ್ ಪೇಸ್ ಆನ್ ದ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ದ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡ್ ಮೇಲೆ ಎಷ್ಟು ಟ್ಯಾಕ್ಸ್ ನ ವಿಧಿಸಲಾಗಿದೆ? 10% ಮ್ಯೂಚುವಲ್ ಫಂಡ್ ಆದಾಯದ ಮೇಲೆ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಪ್ರಿಯರ್ ಆಫರಿಂಗ್ ಆಫ್ ಟು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್. ಮ್ಯೂಚುವಲ್ ಫಂಡ್ ನ ಮೊದಲಿಗೆ ಬಿಡುಗಡೆ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ? ನ್ಯೂ ಫಂಡ್ ಆಫರ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಂಕ್ಸ್ ಲಾಂಚ್ಡ್ ದ ಫಸ್ಟ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಬ್ಯಾಂಕು ಮ್ಯೂಚುವಲ್ ಫಂಡ್ ಅನ್ನ ಬಿಡುಗಡೆ ಮಾಡಿತು? ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ಬಿಡುಗಡೆ ಮಾಡಿತು. ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಡ್ಯಾಶ್ ಕ್ರಿಯೇಟೆಡ್. ಸೊ ಟ್ರಸ್ಟ್ ಅಂದ್ರೆ ಹೇಗೆ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನ ಶೇರ್ಸ್ ಅಂತ ಡಿವೈಡ್ ಮಾಡಿದ್ದಾರೆ, ಶೇರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನ, ಅದೇ ರೀತಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನ ಒಂದು ಭಾಗಕ್ಕೆ ಏನಂತ ಕರೀತಾರೆ ಅಂದ್ರೆ ಟ್ರಸ್ಟ್ ಅಂತ ಕರೀತಾರೆ. ಸೊ ಟ್ರಸ್ಟ್ ಅನ್ನೋ ವರ್ಡ್ ನಿಂದ ರಿಜಿಸ್ಟರ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ ನ. ವಿಚ್ ಮೋಡ್ ಆಫ್ ಪೇಮೆಂಟ್ ಈಸ್ ನಾಟ್ ಅಪ್ಲಿಕೇಬಲ್ ವೈಲ್ ಬೈಯಿಂಗ್ ಎ ಮ್ಯೂಚುವಲ್ ಫಂಡ್ ಸ್ಕೀಮ್. ಮ್ಯೂಚುವಲ್ ಫಂಡ್ ನ ಖರೀದಿ ಮಾಡುವಾಗ ಯಾವುದರಿಂದ ಪೇಮೆಂಟ್ ಮಾಡೋ ಹಾಗಿಲ್ಲ? ಕ್ಯಾಶ್ ಮೂಲಕ ಪೇಮೆಂಟ್ ಮಾಡೋ ಹಾಗಿಲ್ಲ. ಸೊ ಕ್ಯಾಶ್ ಪೇಮೆಂಟ್ ನ ಕನ್ಸಿಡರ್ ಮಾಡೋದಿಲ್ಲ. ಮ್ಯೂಚುವಲ್ ಫಂಡ್ ಬೈಗೆ ಕ್ಯಾಶ್ ಪೇಮೆಂಟ್ ನಡೆಯಲ್ಲ. ಸೊ ಕ್ಯಾಶ್ ಪೇಮೆಂಟ್ ಮೂಲಕ ಮ್ಯೂಚುವಲ್ ಫಂಡ್ ನ ಬೈ ಮಾಡೋದಕ್ಕೆ ಬರೋದಿಲ್ಲ. ವಾಟ್ ಈಸ್ ಆನ್ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಸೊ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಇಟ್ ಈಸ್ ಸೋಲ್ಡ್ ಅಂಡ್ ರೀಪರ್ಚೇಸ್ಡ್ ಆಲ್ ದ ಟೈಮ್. ಯಾವಾಗಾದ್ರೂ ನೀವು ಮಾರಾಟ ಮಾಡಬಹುದು, ಯಾವಾಗಾದ್ರೂ ಅದನ್ನ ಮರು ಖರೀದಿ ಮಾಡಬಹುದು. ಅದನ್ನೇ ನಾವು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಆರ್ ಅಲೌಡ್ ಟು ಇನ್ವೆಸ್ಟ್ ಇನ್. ಸೊ ಮ್ಯೂಚುವಲ್ ಫಂಡ್ ನ ಭಾರತದಲ್ಲಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಳಸ್ತಾರೆ ಅಂದ್ರೆ, ಜನ ಹೂಡಿಕೆ ಮಾಡ್ತಾರೆ ಮ್ಯೂಚುವಲ್ ಫಂಡ್ ನಲ್ಲಿ. ಆ ಹಣ ಎಲ್ಲ ಸಂಗ್ರಹಿಸಿದ ನಂತರ ಅದನ್ನ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಂಪನಿಗಳಿಗೆ ಪರ್ಮಿಷನ್ ಇರುತ್ತೆ. ಸೆಕ್ಯೂರಿಟಿ ಪರ್ಚೇಸ್ ಮಾಡೋದಕ್ಕೆ, ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ, ರಿಯಲ್ ಎಸ್ಟೇಟ್ ಭೂಮಿ ಖರೀದಿ ಮಾಡಿ ಭೂಮಿ ಮಾರಾಟ ಮಾಡುವಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೆ ಅಲೋ ಇರುತ್ತೆ. ಅಂದ್ರೆ ಸಂಗ್ರಹಿಸಿದ ಹಣವನ್ನ ಈಗ ಶೇರ್ ಮಾರುಕಟ್ಟೆಯಲ್ಲಿ ಶೇರ್ಗಳ ಮೂಲಕ ಜನರಿಂದ ಸಂಗ್ರಹಣೆ ಮಾಡಿದ್ರೆ ಅದನ್ನ ಕಂಪನಿ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಅಥವಾ ಕಂಪನಿಗೆ ಬೇಕಾದಂತಹ ಬಿಲ್ಡಿಂಗ್, ಮಷಿನ್, ಫರ್ನಿಚರ್ ಇವನ್ ತಗೊಳ್ಳೋದಕ್ಕೆ
ಯೂಸ್ ಮಾಡಬಹುದು. ಅದೇ ರೀತಿ ಮ್ಯೂಚುವಲ್ ಫಂಡ್ ಮೂಲಕ ಹಣವನ್ನ ಸಂಗ್ರಹಿಸಿದ್ರೆ ಸಾರ್ವಜನಿಕರಿಂದ ಆ ಹಣವನ್ನ ಸೆಕ್ಯೂರಿಟೀಸ್, ಗೋಲ್ಡ್, ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ವ್ಯಾನ್ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ ವರ್ ಅಲೌಡ್. ಸೊ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಪ್ರೈವೇಟ್ ಸೆಕ್ಟರ್ಗೆ ಅಲೋ ಕೊಟ್ಟಿದ್ದು ಯಾವಾಗ? 1993 ಪ್ರೈವೇಟ್ನವ್ರಿಗೆ ಅಲೋ ಕೊಟ್ಟಿದ್ದು. ಸೊ ಮೊಟ್ಟ ಮೊದಲ ಬಾರಿಗೆ ಬಂದಂತ ಮ್ಯೂಚುವಲ್ ಫಂಡ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI, ಇದು ಸ್ಥಾಪನೆ ಆಗಿದ್ದು 1963. ಸೊ ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿಗೆ ಬ್ಯಾಂಕ್ ಬಿಡುಗಡೆ ಮಾಡಿದ್ದು ಮ್ಯೂಚುವಲ್ ಫಂಡ್ ನ SBI ಬ್ಯಾಂಕ್. ನೆಕ್ಸ್ಟ್ ಪ್ರೈವೇಟ್ನವ್ರಿಗೆ ಅಲೋ ಆಗಿದ್ದು ಮ್ಯೂಚುವಲ್ ಫಂಡ್ ಬಿಡುಗಡೆ ಮಾಡೋದಕ್ಕೆ 1993. 1991 LPG ಆಯಿತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅದಾದ 2 ವರ್ಷದ ನಂತರ ಪ್ರೈವೇಟ್ನವ್ರಿಗೆ ಮ್ಯೂಚುವಲ್ ಫಂಡ್ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಲಾಯಿತು. ವಿಚ್ ಮ್ಯೂಚುವಲ್ ಫಂಡ್ ಹ್ಯಾವ್ ಟೈಮ್ ಥ್ರೂಔಟ್ ದ ಇಯರ್ ಟು ಪರ್ಫಾರ್ಮ್. ಸೊ ಇಡೀ ವರ್ಷ ಪೂರ್ತಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಪರ್ಮಿಷನ್ ಇರುವಂತಹ ಮ್ಯೂಚುವಲ್ ಫಂಡ್ಗೆ ಏನಂತಾರೆ? ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ವಿಚ್ ಮ್ಯೂಚುವಲ್ ಫಂಡ್ ಆರ್ ಅಲೌಡ್ ಟು ಇನ್ವೆಸ್ಟ್ ಓನ್ಲಿ ಡ್ಯೂರಿಂಗ್ ಸ್ಪೆಸಿಫಿಕ್ ಪೀರಿಯಡ್. ಅಂದ್ರೆ ನಿರ್ದಿಷ್ಟ ಅವಧಿ ಮಾತ್ರ ಕೊಟ್ಟಿರ್ತಾರೆ. ಅವನ್ನ ಖರೀದಿ ಮಾಡ್ಬೇಕಂದ್ರೆ, ಮಾರಾಟ ಮಾಡ್ಬೇಕಂದ್ರೆ ಇಂತಿಷ್ಟು ಅವಧಿ ಅಂತ ಮಾತ್ರ ಇರುತ್ತೆ. ಅದಕ್ಕೆ ಎಂತ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ? ಕ್ಲೋಸ್ ಎಂಡೆಡ್. ಸೊ ಮ್ಯೂಚುವಲ್ ಫಂಡ್ ನಲ್ಲಿ ಓಪನ್ ಎಂಡೆಡ್, ಕ್ಲೋಸ್ ಎಂಡೆಡ್ ಅನ್ನೋ 2 ವಿಧ ಇದೆ. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗೆ ವರ್ಷ ಪೂರ್ತಿ ಅವಧಿ ಇರುತ್ತೆ. ಯಾವಾಗಾದ್ರೂ ಮ್ಯೂಚುವಲ್ ಫಂಡ್ ನ ಸೇಲ್ ಮಾಡಬಹುದು, ಯಾವಾಗಾದ್ರೂ ಅವನ್ನ ರೀಪರ್ಚೇಸ್ ಮಾಡಬಹುದು. ಆದ್ರೆ ಲಿಮಿಟ್ ಇರುತ್ತೆ. ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ಗೆ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ ಕಂಪನಿಯವರು. ಸೊ ಅವಾಗ ಮಾತ್ರ ಸೇಲ್ ಮಾಡಬಹುದು, ಅವಾಗ ಮಾತ್ರ ಬೈ ಮಾಡಬಹುದು. ವೈ ಆರ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಪಾಪ್ಯುಲರ್. ಈಗಿರುವಂತಹ ಮ್ಯೂಚುವಲ್ ಫಂಡ್ ನಲ್ಲಿ ಗೋಲ್ಡ್ ಮ್ಯೂಚುವಲ್ ಫಂಡ್ ಮಾತ್ರ ಬಹಳ ಫೇಮಸ್ ಆಗಿದೆ. ಯಾಕಂದ್ರೆ ಸೊ ಟ್ರಾನ್ಸ್ಪರೆನ್ಸಿ ಅಂಡ್ ರಿಯಲ್ ಟೈಮ್ ಗೋಲ್ಡ್ ಪ್ರೈಸಸ್. ಯಾಕಂದ್ರೆ ಉಳಿದಿದ್ದ ಮ್ಯೂಚುವಲ್ ಫಂಡ್ ಪ್ರೈಸ್ ಏರ್ತಾ ಇರೋದು, ಇಳಿತಾ ಇರೋದು ಜನರಿಗೆ ಗೊತ್ತಾಗಲ್ಲ. ಸೊ ಹೇಗೆ ಪ್ರಾಫಿಟ್ ಆಗುತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಅಂದ್ರೆ, ನೀವು ಖರೀದಿ ಮಾಡಿದ ನಂತರ ಅವುಗಳ ಬೆಲೆ ಏರಿದ್ರೆ ಅದೇ ನಿಮ್ಗೆ ಪ್ರಾಫಿಟ್, ಬೆಲೆಗಳು ಇಳಿದ್ರೆ ಅದೇ ನಿಮಗೆ ಲಾಸ್. ಆದ್ರೆ ಅವುಗಳ ಬೆಲೆ ನೀವು ಕಂಡು ಹಿಡಿಯೋದಕ್ಕೆ, ಅನಲೈಸ್ ಮಾಡೋದಕ್ಕೆ ಟೈಮ್ ಹಿಡಿತೆ. ಆದ್ರೆ ಗೋಲ್ಡ್ ಎಲ್ಲರಿಗೂ ಚಿರಪರಿಚಿತ ಇರುವಂತದ್ದು. ಸೊ ಗೋಲ್ಡ್ ಪ್ರೈಸ್ ನ ಯಾವಾಗ್ಲೂ ನೋಡ್ತಿರ್ತಾರೆ ಜನ, ಗೋಲ್ಡ್ ಪ್ರೈಸ್ ಬಗ್ಗೆ ತಿಳ್ಕೊತಿರ್ತಾರೆ. ಹೀಗಾಗಿ ಗೋಲ್ಡ್ ಏನಿದೆ, ಇದು ಮ್ಯೂಚುವಲ್ ಫಂಡ್ ಬಹಳಷ್ಟು ಫೇಮಸ್ ಆಗಿದೆ. ಯಾಕಂದ್ರೆ ರಿಯಲ್ ಟೈಮ್ ನಲ್ಲಿ ಅದರ ಪ್ರೈಸ್ ನಮ್ಗೆ ಗೊತ್ತಾಗುತ್ತೆ. ಏರಿದ್ರೆ ಮಾರಾಟ ಮಾಡೋದಕ್ಕೆ, ಇಳಿದಿದ್ರೆ ವೇಟ್ ಮಾಡೋದಕ್ಕೆ. ನೆಕ್ಸ್ಟ್, ವಾಟ್ ಆರ್ ದ ಮೇನ್ ಅಡ್ವಾಂಟೇಜಸ್ ಆಫ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡ್ ನಲ್ಲಿ ಮನಿ ಮಾರ್ಕೆಟ್ ನ ಅನುಕೂಲತೆ ಏನು? ಸೊ ಇನ್ಸ್ಟಂಟ್ ಬಾಂಡ್ಸ್ ಬಿಡುಗಡೆ ಮಾಡುತ್ತೆ, ಅದಕ್ಕೆ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅಡ್ವಾಂಟೇಜ್ ಆಗಿದೆ. ವಿಚ್ ಫಂಡ್ ಇನ್ವೆಸ್ಟ್ ಡೈರೆಕ್ಟ್ಲಿ ಇನ್ ಫಾರಿನ್ ಅನದರ್ ಇಂಟರ್ನ್ಯಾಷನಲ್ ಫಂಡ್. ಸೊ ಯಾವ ಮ್ಯೂಚುವಲ್ ಫಂಡಿನ ಹಣವನ್ನ ಬೇರೆ ದೇಶದ ಹಣಕ್ಕೆ ವರ್ಗಾವಣೆ ಮಾಡಬಹುದು. ಸೊ ಅದಕ್ಕೆ ಫೀಡರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರೀತಾರೆ. ವಿಚ್ ಫಂಡ್ ಇನ್ವೆಸ್ಟ್ ಇನ್ ಇಕ್ವಿಟಿ ಮಾರ್ಕೆಟ್ ಮಿಡ್ ಕ್ಯಾಪ್ ಗ್ರೋತ್ ಕಂಪನೀಸ್. ಸೊ ಮಿಡ್ ಕ್ಯಾಪ್ ಫಂಡ್ಸ್ ಏನಿವೆ, ಇವು ಮಿಡ್ ಕ್ಯಾಪ್ ಗ್ರೋತ್ ನ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್, ವಿಚ್ ಫಂಡ್ ಇನ್ವೆಸ್ಟ್ ಇನ್ ಸ್ಮಾಲ್ ಕ್ಯಾಪ್ ಗ್ರೋತ್ ಕಂಪನೀಸ್ ಇನ್ ದ ಇಕ್ವಿಟಿ ಮಾರ್ಕೆಟ್. ಇಕ್ವಿಟಿ ಮಾರ್ಕೆಟ್ ನಲ್ಲಿ ಸ್ಮಾಲ್ ಕಂಪನಿಗಳಿಗೆ ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ ಯಾವುದು? ಸ್ಮಾಲ್ ಕ್ಯಾಪಿಟಲ್ ಫಂಡ್ಸ್. ವಿಚ್ ಫಂಡ್ಸ್ ಇನ್ವೆಸ್ಟ್ ಇನ್ ಲಾರ್ಜ್ ಸ್ಕೇಲ್ ಗ್ರೋತ್ ಕಂಪನೀಸ್ ಇನ್ ದ ಇಕ್ವಿಟಿ ಮಾರ್ಕೆಟ್. ಇಕ್ವಿಟಿ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಕಂಪನಿಗಳಿಗೆ ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ ಯಾವುದು? ಲಾರ್ಜ್ ಕ್ಯಾಪಿಟಲ್ ಫಂಡ್ಸ್. ಸೊ ಫಂಡ್ಸ್ ನಲ್ಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ ಇದೆ. ಸೊ ಮಿಡ್ ಕ್ಯಾಪ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಮಿಡ್ ಕ್ಯಾಪ್ ಫಂಡ್ಸ್ ನ ಬಳಸ್ತಾರೆ. ಸ್ಮಾಲ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ನ ಯೂಸ್ ಮಾಡ್ತಾರೆ. ಸೊ ಲಾರ್ಜ್ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಲಾರ್ಜ್ ಕ್ಯಾಪಿಟಲ್ ಫಂಡ್ಸ್ ನ ಬಳಸ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡೈವರ್ಸಿಫೈಡ್ ಇಕ್ವಿಟಿ ಫಂಡ್. ಸೊ ಕ್ರಾಸ್ ಸೆಕ್ಟರ್ ಮ್ಯೂಚುವಲ್ ಫಂಡ್ ಅನ್ನ ನಾವು ಡೈವರ್ಸಿಫೈಡ್ ಇಕ್ವಿಟಿ ಫಂಡ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಮ್ಯೂಚುವಲ್ ಫಂಡ್ ದಟ್ ಇನ್ವೆಸ್ಟ್ ಓನ್ಲಿ ಇನ್ ಸ್ಟಾಕ್ಸ್. ಷೇರುಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡುವಂತ ಮ್ಯೂಚುವಲ್ ಫಂಡ್ ಯಾವುದು? ಇಕ್ವಿಟಿ ಫಂಡ್. ಸೊ ಇಕ್ವಿಟಿ ಫಂಡ್ ನ ನಾವು ಸ್ಟಾಕ್ಸ್ ನಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಳಸ್ತೀವಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಹೆಲ್ಪ್ಸ್ ಇನ್ ಮ್ಯೂಚುವಲ್ ಫಂಡ್ ಫೈನಾನ್ಸಿಯಲ್ ಅನಲೈಸಿಸ್. ಸೊ ಯಾರು ಮ್ಯೂಚುವಲ್ ಫಂಡ್ ಬಗ್ಗೆ ಅನಲೈಸ್ ಮಾಡಿ ಇದರಲ್ಲಿ ಹೂಡಿಕೆ ಮಾಡಬೇಕು, ಇದರಲ್ಲಿ ಮಾಡಬಾರ್ದಂತ ತಿಳುವಳಿಕೆ ಹೇಳಲು ಶಕ್ತರಾಗಿರ್ತಾರೆ? ಬ್ಯಾಂಕರ್. ಸೊ ಬ್ಯಾಂಕರ್ಗೆ ಮ್ಯೂಚುವಲ್ ಫಂಡಿನ ಜ್ಞಾನ ಇರುತ್ತೆ, ಅವನು ಗೈಡ್ಲೈನ್ಸ್ ಮಾಡ್ತಾನೆ. ಹೌ ಮೆನಿ ಪಾರ್ಟ್ಸ್ ಹ್ಯಾಸ್ ದ ಹಿಸ್ಟರಿ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು. ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಪ್ರಾರಂಭವಾದ ನಂತರ ಇಲ್ಲಿವರೆಗೆ ಎಷ್ಟು ಭಾಗಗಳಾಗಿ ವಿಂಗಡಿಸಿ ಓದಬಹುದು ಇತಿಹಾಸವನ್ನ? ಮ್ಯೂಚುವಲ್ ಫಂಡ್ 5 ಭಾಗಗಳಾಗಿ ಮ್ಯೂಚುವಲ್ ಫಂಡ್ ಇತಿಹಾಸವನ್ನ ಓದಬಹುದು. ಹೂ ವಿಲ್ ಇಶ್ಯೂ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ನ ಬಿಡುಗಡೆ ಮಾಡೋರು ಯಾರು? ಸ್ಪಾನ್ಸರ್ಸ್. A mutual fund has an operating balance 100 million, 10 million earned interest, 15 million earns profit, 5 million has expenses, 10 million shares outstanding, find net annual value. So net annual value calculation ಫಾರ್ಮುಲಾ ಇರುತ್ತೆ. ಸೊ ಇದರಲ್ಲಿ ಆನ್ಸರ್ ಏನ್ ಬರುತ್ತೆ? 12. ಸೊ 100 ಮಿಲಿಯನ್ ಬ್ಯಾಲೆನ್ಸ್ ಇದೆ ಆಲ್ರೆಡಿ ಹಳೇದು,
10 ಮಿಲಿಯನ್ಸು ಅದರಿಂದ ಅರ್ನ್ ಮಾಡುತ್ತೆ. ಅದಕ್ಕೆ ಇಂಟ್ರೆಸ್ಟ್ 15 ಮಿಲಿಯನ್ ಇದೆ. ಪ್ರಾಫಿಟ್ 5 ಮಿಲಿಯನ್, ಎಕ್ಸ್ಪೆನ್ಸಸ್ 10 ಮಿಲಿಯನ್ ಆಗಿದೆ. ಸೊ ಔಟ್ಸ್ಟ್ಯಾಂಡಿಂಗ್ NAV ಎಷ್ಟು ಅಂತ ಕಂಡಿಡಿ ಅಂತ ಹೇಳ್ತಾರೆ. ಸೊ 12 ಬರುತ್ತೆ. ಅಸ್ಯೂಮಿಂಗ್ ಯು ಹ್ಯಾವ್ ಮೇಡ್ 1000 ಇನ್ ಮ್ಯೂಚುವಲ್ ಫಂಡ್ ವಿತ್ 4% ಲೋಡ್ when the NAV per share is 20, what is the return on investment when you sell? 15.2. ಸೊ ರಿಟರ್ನ್ ಇನ್ವೆಸ್ಟ್ಮೆಂಟಿಗೂ ಫಾರ್ಮುಲಾ ಇರುತ್ತೆ. ವಾಟ್ ಈಸ್ ದ ಕಾಸ್ಟ್ ಪರ್ ಶೇರ್ ಇಫ್ ದ ಮ್ಯೂಚುವಲ್ ಫಂಡ್ ಈಸ್ 50 and its expected ratio is 2%? So on 50 rupees, 2% if you make, it will come 1 rupee. So that is the cost. Average expenses ratio of actively managed mutual fund 1.5%. ಸೊ ಭಾರತದಲ್ಲಿ ಮ್ಯೂಚುವಲ್ ಫಂಡ್ನ ಸರಾಸರಿ ವೆಚ್ಚ ಎಷ್ಟು? 1.5% ಎಕ್ಸ್ಪೆನ್ಸಸ್ ಮ್ಯೂಚುವಲ್ ಫಂಡ್ ಕಲೆಕ್ಷನ್ಗೆ, ಮ್ಯೂಚುವಲ್ ಫಂಡ್ ಹಣ ರಿಟರ್ನ್ ಮಾಡೋದಕ್ಕೆ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಟಾಕ್ ಮ್ಯೂಚುವಲ್ ಫಂಡ್? ಕೆಳಗಡೆ ಕೊಟ್ಟಿರೋದಲ್ಲಿ ಯಾವುದನ್ನ ಸ್ಟಾಕ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ? ಗ್ರೋತ್ ಫಂಡ್ನ ಸ್ಟಾಕ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ನೆಕ್ಸ್ಟ್, ವಿಚ್ ಮ್ಯೂಚುವಲ್ ಫಂಡ್ ಹ್ಯಾವ್ ಟು ಕಂಪ್ಲೈ ವಿತ್ ದ ರೂಲ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್? ಸೊ ಲಿಸ್ಟೆಡ್ ಮ್ಯೂಚುವಲ್ ಫಂಡ್ಸ್ನ ರೂಲ್ಸ್ ಪ್ರಕಾರ ಸ್ಟಾಕ್ ಎಕ್ಸ್ಚೇಂಜಿನಲ್ಲಿ ರಿಜಿಸ್ಟರ್ ಮಾಡಿಸಿ ಎಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಲಿಸ್ಟೆಡ್, ಅನ್ಲಿಸ್ಟೆಡ್ ಅಂತ ಇರುತ್ತೆ. ಸೊ ಲಿಸ್ಟೆಡ್ ಮ್ಯೂಚುವಲ್ ಫಂಡ್ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಾಯಿತರಾದಂಥ ಮ್ಯೂಚುವಲ್ ಫಂಡ್ಸ್ಗಳು. ಸೊ ಅವರು ಪ್ರತಿಯೊಂದಕ್ಕೂ ಅವು ಗೌರ್ಮೆಂಟ್ನವ್ರು ಬಿಡುಗಡೆ ಮಾಡುವಂಥ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನಾನ್ ಲಿಸ್ಟೆಡ್ ಅವ್ರಿಗೆ ಯಾವುದೇ ಕಂಡೀಷನ್ಸ್ ಇರೋದಿಲ್ಲ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ AMFI? ಸೊ AMFI ನ ಫುಲ್ ಫಾರ್ಮ್ ಏನು? ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಆಫ್ ಇಂಡಿಯಾ. ಮ್ಯೂಚುವಲ್ ಫಂಡ್ಸ್ ಆರ್ ಟ್ರೇಡೆಡ್ ಇನ್. ಮ್ಯೂಚುವಲ್ ಫಂಡ್ಗಳನ್ನ ಯಾವುದರಲ್ಲಿ ಟ್ರೇಡ್ ಮಾಡ್ತಾರೆ? ಸೆಕೆಂಡರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಅಂತ 2 ಮಾರ್ಕೆಟ್ ಇದೆ. ಸೊ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಮ್ಯೂಚುವಲ್ ಫಂಡ್ಗಳು ಟ್ರೇಡ್ ಆಗುತ್ತೆ, ವ್ಯಾಪಾರ ನಡೆಯೋದು ಟ್ರೇಡ್ ಅಂದ್ರೆ. UTI ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ UTI ಸ್ಟಾರ್ಟೆಡ್ ವರ್ಕ್ ಇನ್ 1964. ಸ್ಥಾಪನೆ ಆಗಿದ್ದು 1963. ಸೊ GIC ಸೆಟಪ್ ಇಟ್ಸ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ. GIC ಸಂಸ್ಥೆ ತನ್ನ ಮ್ಯೂಚುವಲ್ ಫಂಡ್ ಅನ್ನ ಭಾರತದಲ್ಲಿ ಬಿಡುಗಡೆ ಮಾಡಿದ ವರ್ಷ 1990ಯಲ್ಲಿ. ಸೊ ವೆನ್ ಡಿಡ್ ಫಸ್ಟ್ ಪ್ರೈವೇಟ್ ಮ್ಯೂಚುವಲ್ ಫಂಡ್ ಕೇಮ್? ಸೊ ಭಾರತದಲ್ಲಿ ಪ್ರಥಮ ಬಾರಿಗೆ ಖಾಸಗಿ ಮ್ಯೂಚುವಲ್ ಫಂಡ್ ಬಂದ ವರ್ಷ ಯಾವುದು? 1993ಯಲ್ಲಿ. ಸೊ ಇವಿಷ್ಟು ಮ್ಯೂಚುವಲ್ ಫಂಡ್ ಮೇಲೆ ಕೇಳುವಂತ ನಿಮಗೆ MCQ ಕ್ವಶನ್. ನೆಕ್ಸ್ಟ್ ಟಾಪಿಕ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.